ನಮಸ್ತೆ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಿದ್ದೀರಾ ಅಂತ ಅನ್ಕೊಳ್ತೀನಿ. ತುಂಬಾ ದಿನದ ಮೇಲೆ ಸುಮಾರು 1 ತಿಂಗಳ ಮೇಲಾಯ್ತು ಅನ್ಸುತ್ತೆ ನಾವು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಇತ್ತು. ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾನು ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ. ಸಿಂಪಲ್ ಆಗಿ ಪನ್ನೀರ್ ಮಸಾಲ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ರುಬ್ಬೋದಕ್ಕೆ ಇಲ್ಲಿ ಟೊಮೆಟೊ, ಈರುಳ್ಳಿ ಮತ್ತೆ ಗೋಡಂಬಿ, ಗಸಗಸೆ ಇದಿಷ್ಟನ್ನು ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿ ರುಬ್ತಾ ಇದ್ದೀನಿ. ಇದು ಸಿಂಪಲ್ ಆಗಿ ಒಂದ್ 5-10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಬೆಳಗ್ಗೆನು ಗಡಿಬಿಡಿ ಇದ್ದವಾಗನು ಕೂಡ ರೆಡಿ ಮಾಡ್ಬಿಡ್ಬೋದು. ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಡೈಲಿ ಚಟ್ನಿ ಮತ್ತೆ ಸಾಂಬಾರು ಇದೆಲ್ಲ ಮಾಡಿ ಬೇಜಾರು ಅನ್ಸ್ದವಾಗ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬಿಡ್ಬೋದು. ಅದಷ್ಟು ರುಬ್ಕೊಂಡು ಆ ನಂತರ ನಾನಿಲ್ಲಿ ಒಗ್ಗರಣೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಗೇನೆ ಸ್ವಲ್ಪ ಖಾರದ ಪುಡಿ ಮತ್ತೆ ಅರಿಶಿಣ ಹಾಕ್ತಾ ಇದ್ದೀನಿ. ಇದರಿಂದ ಪನ್ನೀರ್ ಮಸಾಲ ಕಲರ್ ಚೆನ್ನಾಗಿ ಬರುತ್ತೆ ಎಣ್ಣೆಗೆ ಹಾಕೋದ್ರಿಂದ. ಆ ನಂತರ ರುಬ್ಬಿರೋ ಮಸಾಲೆನ ಅದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ತುಂಬಾ ದಿನ ಆಗಿತ್ತು ನಂಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗ್ಲಿಲ್ಲಾಗಿತ್ತು. ಸ್ವಲ್ಪ ಗಡಿಬಿಡಿ ಇರೋದ್ರಿಂದ ವಿಡಿಯೋ ಕೂಡ ಮಾಡ್ಲಿಲ್ಲ. ಇನ್ ಮುಂದಕ್ಕೆ ಒಂದ್ ಸ್ವಲ್ಪ ಒಳ್ಳೊಳ್ಳೆ ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಮಸಾಲೆ ಕುದಿಯೋ ಟೈಮಲ್ಲಿ ನಾನು ಇಲ್ಲಿ ಸ್ವಲ್ಪ ಗರಂ ಮಸಾಲೆ, ಜೀರಾ ಪೌಡ್ರು ಮತ್ತೆ ಧನಿಯಾ ಪೌಡ್ರು ಇಷ್ಟನ್ನು ಸ್ವಲ್ಪ ಹಾಕಿದ್ದೀನಿ. ಅದೊಂದ್ ಸ್ವಲ್ಪ ಬಿಸಿ ಆದ್ಮೇಲೆ ಕಟ್ ಮಾಡಿಟ್ಟಿರೋ ಪನ್ನೀರ್ ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಕಸೂರಿ ಮೇಥಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪನ್ನೀರ್ ಮಸಾಲ ರೆಡಿ ಆಗುತ್ತೆ. ಅದಕ್ಕೆ ಕಾಂಬಿನೇಷನ್ ಆಗಿ ನೀವು ಚಪಾತಿ, ದೋಸೆ ಏನಾದ್ರು ಮಾಡ್ಕೋಬಹುದು. ಉಪ್ಪೆಲ್ಲ ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ನಾನು ಸ್ವಲ್ಪ ಸಕ್ಕರೆ ಕೂಡ ಹಾಕಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಮತ್ತು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಷ್ಟ ಇರೋರು ಹಾಕೋಬಹುದು, ಇಲ್ಲ ಅಂತಂದ್ರೆ ಬೇಡ. ಹಾಕ್ಲೇಬೇಕು ಅಂತ ಏನಿಲ್ಲ, ಇಷ್ಟ ಆಗೋರ್ಗೆ ಹಾಕೋಬಹುದು. ಪನ್ನೀರ್ ಮಸಾಲ ಕೂಡ ರೆಡಿ ಆಯ್ತು. ನಾ ಇದಕ್ಕೆ ಚಪಾತಿ ಮಾಡಿದ್ದೆ ಕಾಂಬಿನೇಷನ್ ಆಗಿ. ತಿಂಡಿ ಎಲ್ಲ ಮುಗಿಸಿ ಆ ನಂತರ ನಾನು ಮಧ್ಯಾಹ್ನ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನಾಳೆಗೆ ಸಂಕ್ರಾಂತಿ ಹಬ್ಬ ಇದ್ದಿದ್ರಿಂದ ನಾನಿಲ್ಲಿ ಎಳ್ಳು ಬೆಲ್ಲ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಎಳ್ಳು ಬೆಲ್ಲ ಮಾಡ್ಲಿಕ್ಕೆ ಶೇಂಗಾ ಎಲ್ಲ ಹುರಿತಾ ಇದ್ದೀನಿ. ಈ ಕಡೆ ಗಂಡನ ಮನೆ ಸೈಡು ಇದೆಲ್ಲ ಮಾಡಲ್ಲ, ಕಡಿಮೆ. ಅಂದ್ರೆ ಮಾಮೂಲಿ ಸಂಕ್ರಾಂತಿ ಕಾಳು ಅಂತ ಸಿಗುತ್ತಲ್ಲ ಅದನ್ನಷ್ಟೇ ಹಂಚ್ತಾರೆ. ಆದ್ರೆ ನಾವು ಮೊದ್ಲಿಂದ ಇದೇ ರೀತಿ ಮಾಡ್ತಿದ್ವಿ ಬೆಂಗಳೂರಲ್ಲಿ ಇದ್ದಾಗಿಂದ. ಹಾಗಾಗಿ ನಾ ಅದನ್ನೇ ರೂಢಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ವರ್ಷನೂ ಇದೇ ರೀತಿ ಮಾಡ್ತೀನಿ. ಅದಕ್ಕೆ ಶೇಂಗಾ ಬೀಜ ಮತ್ತೆ ಪುಟಾಣಿ, ಎಳ್ಳು, ಕೊಬ್ಬರಿ, ಬೆಲ್ಲ, ಮತ್ತೆ ಹ್ಮ್ ಜೀರಿಗೆ ಪಪ್ರುಮೆಂಟು, ಮತ್ತೆ ಸಂಕ್ರಾಂತಿ ಕಾಳು ಇದಿಷ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ಎಳ್ಳು ಬೆಲ್ಲ ರೆಡಿ ಆಗುತ್ತೆ. ಅದನ್ನೇ ನಾನು ಮಾಡ್ತಾ ಇದ್ದೆ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು. ಬೆಲ್ಲ ಎಲ್ಲ ಕಟ್ ಮಾಡಿ ಮತ್ತೆ ಎಳ್ಳು ಮತ್ತೆ ಶೇಂಗಾ ಬೀಜ ಎಲ್ಲ ಹುರಿದು ಇಟ್ಕೊಳ್ಬೇಕು. ಆನಂತರ ಎಲ್ಲಾನು ಮಿಕ್ಸ್ ಮಾಡಿದ್ರೆ ಆಯ್ತು. ಮಿಕ್ಸ್ ಮಾಡಿ ಕವರ್ಗೆ ಪ್ಯಾಕ್ ಮಾಡುವ ಅಂತ ಅನ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮೋಸ್ಟ್ಲಿ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಬರ್ಬೋದು. ಆದ್ರೂ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸೋಣ.
ಹಿರಿಯವರು ಏನೇ ಮಾಡಿದ್ರು ಅದಕ್ಕೆ ಕಾರಣ ಅಂತ ಇರುತ್ತೆ. ಚಳಿಗಾಲ ಶುರುವಾಗಿರುತ್ತಲ್ಲ, ಹಾಗಾಗಿ ಎಳ್ಳು, ಕೊಬ್ಬರಿ, ಬೆಲ್ಲ, ಶೇಂಗಾ ಎಲ್ಲಾನು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು. ಹಾಗಾಗಿ ಅದನ್ನ ತಿನ್ಬೇಕು ಅಂತ ಮಾಡಿದ್ರು ಅಂತ ಅನ್ಸುತ್ತೆ. ನಾವ್ ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದು ನಮ್ ಕರ್ತವ್ಯ ಆಗಿರುತ್ತೆ. ಹಿರಿಯವ್ರು ಏನೇ ಮಾಡಿದ್ರು ಕಾರಣ ಅಂತೂ ಇದ್ದೇ ಇರುತ್ತೆ ಅಲ್ಲ. ಹಾಗಾಗಿ ನಾನು ಇಲ್ಲಿಗ್ ಬಂದ್ರೂನು ಅದನ್ನೇ ಮುಂದುವರ್ಸ್ಕೊಂಡ್ ಹೋಗ್ತಾ ಇದ್ದೀನಿ. ಈ ಸಂಕ್ರಾಂತಿ ಕಾಳು ಅಷ್ಟೇ ಇಲ್ಲಿ ಎಲ್ಲಾರ್ಗು ಹಂಚ್ತಾರೆ. ನಾನು ಇದ್ರ ಜೊತೆನೆ ಮಿಕ್ಸ್ ಮಾಡಿ ಎಲ್ಲಾರ್ಗುನು ಹಂಚುವಾಗ ಅದಷ್ಟು ಸೇರಿಸಿ ಪ್ಯಾಕ್ ಮಾಡಿ ಎಲ್ಲಾರ್ಗು ಕೊಡ್ತೀವಿ. ನಾನ್ ರೆಡಿ ಮಾಡಿ ಇಟ್ಟಿದ್ದೆ. ಆಮೇಲೆ ಮಕ್ಳು ನಾವ್ ಪ್ಯಾಕೆಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಕ್ಳನ್ನೇ ಇಬ್ರು ಪ್ಯಾಕೆಟ್ ಎಲ್ಲ ಮಾಡಿಟ್ಟು, ಅವರು ಕೂಡ ಸ್ಕೂಲ್ಗೆಲ್ಲ ತಗೊಂಡ್ ಹೋಗ್ತಾರೆ. ಹಾಗಾಗಿ ಅವರೇ ಎಲ್ಲ ಪ್ಯಾಕೆಟ್ ರೆಡಿ ಮಾಡಿ ಇಡ್ತಾ ಇದ್ರು. ಇವತ್ತಿನ ವಿಡಿಯೋ ಇಷ್ಟೇ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಹಾಕ್ಬೇಕು ಅಂತ ಒಂದ್ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಮುಂದೆ ಒಳ್ಳೊಳ್ಳೆ ವಿಡಿಯೋ ಬರುತ್ತೆ. ಈ 1 ತಿಂಗಳಲ್ಲಿ ತುಂಬಾನೇ ನಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ವಿಷಯಗಳು ನಡೆದಿದೆ. ಅದಷ್ಟನ್ನು ನಾನು ನಿಮ್ ಜೊತೆ ಮುಂದೆ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತಾ ಹೋಗ್ತೀನಿ. ಜೀವನ ಅನ್ನೋದೇ ಹಂಗೆ ಅಲ್ಲ, ಒಂಥರ ಹೇಳೋಕ್ಕಾಗಲ್ಲ ಯಾವಾಗ ಏನೇನು ಅಂತ ಹೇಳಿ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಏನು ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ಮೇಲೆ ದಿನ ಬಿಟ್ಟು ದಿನ ಅಥವಾ 2 ದಿನಕ್ಕೆ ಒಂದ್ಸರಿ ಆದ್ರೂ ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ. ಇಷ್ಟು ದಿನ ವಿಡಿಯೋ ಹಾಕೋಕ್ ಆಗ್ಲಿಲ್ಲ ಕಾರಣಾಂತರಗಳಿಂದ. ಆದ್ರೂ ಸುಮಾರು ಜನ ಸಬ್ಸ್ಕ್ರೈಬರ್ ಎಲ್ಲ ಆಗಿದ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾರೆ ಅವ್ರಿಗೆಲ್ರಿಗೂ ತುಂಬಾನೇ ಧನ್ಯವಾದಗಳು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ಆಪ್ಷನ್ಸ್ ಒತ್ತಿ. ಆದಷ್ಟು ಒಳ್ಳೆ ವಿಡಿಯೋ ಕೊಡೋಕಂತೂ ಟ್ರೈ ಮಾಡ್ತೀನಿ. ಇನ್ನು ನಾನು ಕಲಿತಾ ಇದ್ದೀನಿ, ನಂಗೆ ಇನ್ನು ಅಷ್ಟೆಲ್ಲ ಏನು ಗೊತ್ತಾಗ್ತಿಲ್ಲ. ಮುಂದೆ ಒಳ್ಳೊಳ್ಳೆ ವಿಡಿಯೋ ಕೊಡೋಕಂತೂ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಎಲ್ಲರ ಜೀವನದಲ್ಲೂ ಖುಷಿ ಇರಲಿ, ಒಳ್ಳೇದಾಗ್ಲಿ. ಹಾಗೆ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಕೂಡ. ತುಂಬಾನೇ ಲೇಟಾಗಿ ಹೇಳ್ತಾ ಇದ್ದೀನಿ ವಿಡಿಯೋ ಆಗ್ತಾ ಇರೋ ಕಾರಣದಿಂದ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.